ರಾತ್ರಿ ಹೊತ್ತು ಯಾರಾದ್ರೂ ಸ್ಟ್ರೇಂಜರ್ಸ್ ನಿಮ್ಮನ್ನ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡೋಕೆ ಮುಂಚೆ 100 ಸರಿ ಯೋಚನೆ ಮಾಡಿ. ನಾನ್ ಯಾಕೆ ಹೀಗೆ ಹೇಳ್ತಿದೀನಿ ಅಂತಂದ್ರೆ, ಒಬ್ಬ ಫುಡ್ ಡೆಲಿವರಿ ಬಾಯ್ ತನ್ನ ಡ್ಯೂಟಿನ ಮುಗಿಸಿ ರಾತ್ರಿ ಮನೆಗೆ ಹೋಗ್ತಾ ಇರ್ತಾನೆ. ಅವಾಗ ದಾರಿಲಿ ಯಾರೋ ಒಬ್ಳು ಹೆಂಗ್ಸು ಲಿಫ್ಟ್ ನ ಕೇಳ್ತಾಳೆ. ಏನಪ್ಪಾ ಇದು ನಿರ್ಜನ ಪ್ರದೇಶ, ಒಬ್ಳೆ ಹೆಂಗ್ಸ್ ಬೇರೆ, ಹೆಲ್ಪ್ ಮಾಡೋಣ ಅನ್ಬಿಟ್ಟು ಬೈಕ್ ಹಿಂದೆ ಕೂರಿಸ್ಕೋತಾನೆ. ಇವಾಗ ಅವ್ರ ಪಾಡವರು ರೋಡ್ ಅಲ್ಲಿ ಹೋಗ್ತಾ ಇದಾರೆ. ಆದ್ರೆ ಪಕ್ಕದಲ್ಲಿ ಪಾಸ್ ಆಗ್ತಿರೋ ಟ್ರಕ್ ಡ್ರೈವರ್ಸ್ ಗಳು ಅವ್ರನ್ನ ಒಂಥರ ನೋಡ್ತಿದ್ರು. ಆಕ್ಚುಲಿ ಅವ್ರೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಇವನಿಗೆ ಅರ್ಥ ಆಗ್ತಿಲ್ಲ. ಹಿಂಗೆ ಸುಮಾರು ಜನ ಟ್ರಕ್ ಡ್ರೈವರ್ಸ್ ಗಳು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಅವ್ನಿಗೆ ಏನು ಫೀಲ್ ಆಗಲ್ಲ, ಏನು ಅನ್ಸಲ್ಲ. ಇಷ್ಟೆಲ್ಲ ಆದ್ರೂ ಒಬ್ಬ ಟ್ರಕ್ ಡ್ರೈವರ್ ಏನ್ ಮಾಡ್ತಾನೆ ಅಂತಂದ್ರೆ, ಅವ್ರ ಬೈಕ್ ಮುಂದೆ ಟ್ರಕ್ ತಗೊಂಡೋಗಿ ನಿಲ್ಲಿಸ್ತಾನೆ. ಆ ಟ್ರಕ್ ಇಂದ ಒಂದು ಕಬ್ಬಿಣದ ರಾಡ್ ತಗೊಂಡು ಆ ಬೈಕ್ ಕಡೆಗೆ ನಡ್ಕೊಂಡ್ ಬರ್ತಾನೆ. ಯಾವಾಗ ಆ ಟ್ರಕ್ ಡ್ರೈವರ್ ಬೈಕ್ ಅದ್ರ ಒಂದು ಆ ಹುಡುಗನ ಹೆಗ್ಲ ಮೇಲೆ ಕೈ ಇಡ್ತಾನೋ, ಆ ಹುಡುಗ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾನೆ. ನೆಕ್ಸ್ಟ್ ಕಂಡ್ಬಿಟ್ರೆ ಆ ಹುಡುಗ ಹಾಸ್ಪಿಟಲ್ ಇದ್ದ. ಅವ್ನು ನೋಟಿಸ್ ಮಾಡ್ತಾನೆ, ಅವ್ನ ಹೆಗ್ಲಿಗೆ ಒಂದು ದೊಡ್ಡ ಪಟ್ಟಿ ಕಟ್ಟಿದ್ದಾರೆ, ಮತ್ತೆ ಸಖತ್ತು ಪೈನ್ ಆಗ್ತಿರುತ್ತೆ ಅವ್ನಿಗೆ. ಆಮೇಲೆ ಆ ಹುಡುಗ ಟ್ರಕ್ ಡ್ರೈವರ್ನ ಕೇಳ್ತಾನೆ, ಏನಾಗಿತ್ತು ನನಗೆ ಅಂತ. ಅವಾಗ ಟ್ರಕ್ ಡ್ರೈವರ್ ಏನ್ ಹೇಳ್ತಾರೆ ಅಂತಂದ್ರೆ, ಆ ಹುಡುಗನ ಹಿಂದೆಗಡೆ ಬೈಕಲ್ಲಿ ಕೂತಿದ್ಲಲ್ಲ ಆ ಹೆಂಗ್ಸು, ಅವಳು ಲಿಟ್ರಲಿ ಆ ಹುಡುಗನಿಗಳನ್ನ ತಿಂತಾ ಇರ್ತಾಳೆ. ಎಲ್ಲಾ ಟ್ರಕ್ ಡ್ರೈವರ್ಗಳು ಅವಾಗಿಂದ ಇದನ್ನೇ ನಿನಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ನೀನ್ ಅವಳ ವಶದಲ್ಲಿದ್ದೆ, ಅದಕ್ಕೆ ನಿನ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ.